ಪ್ರಿಯಾಂಕಾ ಉಪೇಂದ್ರ ಅವರು ಬೆಳ್ಳಿತೆರೆಗೆ ಬರ್ತಿದ್ದಾರೆ ಅಂದ್ರೆ ಅಲ್ಲಿ ಏನಾದರೂ ಒಂದು ಸಸ್ಪೆನ್ಸ್ ಇದ್ದೇ ಇರಬೇಕಲ್ವಾ? ಸದ್ಯಕ್ಕೆ ಡಿಟೆಕ್ಟಿವ್ ತೀಕ್ಷ್ಣ ಮೂಲಕ ಪ್ರೇಕ್ಷಕರೆದುರು ಒಂದಿಷ್ಟು ಕಮಾಲ್ ಮಾಡಕ್ಕೆ ಪ್ರಿಯಾಂಕಾ ಉಪೇಂದ್ರ ಅವರು ರೆಡಿ ಆಗಿದ್ದಾರೆ. ಸದ್ಯಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ. ಆದ್ರೆ ಅದಕ್ಕಿಂತ ಸಿನಿಮಾಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಾನು ಅವ್ರನ್ನ ಕೇಳ್ತೀನಿ. ಮೇಡಮ್, ಹೆಂಗಿಷ್ಟು ಸ್ಲಿಮ್ ಆದ್ರಿ ಅಂತ? ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ತುಂಬ ದಪ್ಪ ಆಗಿಬಿಟ್ಟಿದೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು ಅದರಿಂದ. ಸೊ ಇವಾಗ 6 ಮಂತ್ಸಿಂದ ಲೈಕ್ ತುಂಬ ಜಿಮ್ಮು, ಡಯಟು, ಆಮೇಲೆ ಕೆಲಸನೂ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಐ ಥಿಂಕ್ ಎಲ್ಲ ಸೇರಿ ಸರಿ ಕಾಂಪಿಟೇಷನ್ ಇಲ್ಲಪ್ಪ, ಅವರು ಸ್ವಲ್ಪ ದಪ್ಪ ಇದ್ರೇ ಚಂದ. ಆ್ಯಕ್ಚುಲಿ ಅವ್ರು ತುಂಬ ಸಣ್ಣ, ಅವ್ರು ಬೇಸಿಕಲಿ ಸಣ್ಣನೇ. ನಾನು ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿಯಲ್ಲಿ ಸ್ವಲ್ಪ ನಾವೆಲ್ಲ ಸ್ವೀಟ್ಸ್ ಜಾಸ್ತಿ ತಿನ್ನೋರು, ಸ್ವಲ್ಪ ಬೇಗ ವೆಯ್ಟ್ ಗೇನ್, ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಮ್ಮ ಬಾಡಿ ಸ್ಟ್ರಕ್ಚರೇ ಹಾಗೆ. ಸೊ ಯಾ, ದಟ್ಸ್ ದ ಪ್ರಾಬ್ಲಮ್. ಮೇಡಮ್, ಇವಾಗ ಡಿಟೆಕ್ಟಿವ್ ತೀಕ್ಷ್ಣ ಟ್ರೈಲರ್ ಎಲ್ಲ ನೋಡಿದೆ. ಸೊ ಸಖತ್ತಾಗಿ ಬಂದಿದೆ. ನಿಮ್ಮ ಗೆಟಪ್ ಆಗಿರ್ಬೋದು, ನಿಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು. ಫಸ್ಟಿಗೆ ಅದ್ರ ಬಗ್ಗೆ ಮಾತಾಡೋಣ. ಯಾ, ಥ್ಯಾಂಕ್ ಯು ಸೋ ಮಚ್. ಅದು ನಮ್ಮ ತ್ರಿವಿಕ್ರಮ್ ರಘು, ನಮ್ಮ ಡಿರೆಕ್ಟರ್ ಎಲ್ಲ ಮಾಡಿರೋದು ಈ ಮೂವಿಗೆ. ಅವ್ರು ತುಂಬ ಕ್ಲಿಯರ್ ಆಗಿದ್ದರು ದಟ್ ಈ ಥರ ಲುಕ್ ಆ್ಯಂಡ್ ಫೀಲ್ ಬೇಕು ಮೂವಿನಲ್ಲಿ. ಸೊ ಅವ್ರನ್ನ ಫಾಲೋ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಲೈಕ್ ಲೈಟಿಂಗ್ ಕೂಡ ಪ್ಲ್ಯಾನ್ ಮಾಡಿದರು, ಸೆಟ್ ಡಿಸೈನ್ ಕೂಡ ಪ್ಲ್ಯಾನ್ ಮಾಡಿದ್ರು, ಎಲ್ಲ ಜೊತೇಲಿ ಪ್ಲ್ಯಾನ್ ಮಾಡಿದ್ರು. ಯಾವ ಥರ ಕಾಸ್ಟ್ಯೂಮ್ಸ್ ಇರುತ್ತೆ, ಸೆಟ್ ಹೆಂಗಿರುತ್ತೆ. ಸೊ ಅವ್ರದ್ದೇ ಕಂಪ್ಲೀಟ್ ಪ್ಲಾನಿಂಗ್ ಅವ್ರದ್ದೇ, ನಮ್ಮ DOPದು. ಸೊ ಅದು ಐ ಥಿಂಕ್ ಅದರಿಂದ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಮೇಡಮ್, ಒಂದು ಮಾತು ಟ್ರೈಲರಲ್ಲಿ ಬರುತ್ತೆ, ಅವ್ರು ಬಂದರೆ ಎಲ್ಲರನ್ನ ನಾಶ ಮಾಡ್ತಾರೆ ಅಂತ. ಸೊ ಯಾರನ್ನ ನಾಶ ಮಾಡ್ತೀರಾ ನೀವು? ಕೇಡಿಗಳು. ಹೇಗಿದೆ ಮೇಡಮ್, ಮಾಲಾಶ್ರೀ ಆದಮೇಲೆ ಅಥವಾ ಮಾಲಾಶ್ರೀ ಮೇಡಮನ್ನು ನಾವು ಅವ್ರೊಂದು ಪಾಠ ಆದರೆ ಇನ್ನೊಂದು ಕಡೆಯಿಂದ ನಾವು ಯೋಚನೆ ಮಾಡಿದರೆ ನೀವೇ ಯೋಚನೆಗೆ ಬರ್ತೀರಾ? ಮಾತು, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಮಾಲಾಶ್ರೀ ಮ್ಯಾಮ್ ತುಂಬ ಮಾದರಿ. ಅವರು ತುಂಬ ದೊಡ್ಡ ಆರ್ಟಿಸ್ಟು ಆ್ಯಂಡ್ ಅವರು ಕನ್ನಡದಲ್ಲಿ ತುಂಬ ವರ್ಕ್ ಮಾಡಿದ್ದಾರೆ. ಕನಸಿನ ರಾಣಿ ಅಂತ. ಬಟ್ ನನಗೆ ತುಂಬ ಆ್ಯಕ್ಚುಲಿ ಅವ್ರ ಪ್ರೊಡಕ್ಷನಲ್ಲಿ ನಾನು ಮಲ್ಲ ಮಾಡಿದ್ದೆ. ಸೊ ಅವರು ಆ್ಯಕ್ಚುಲಿ ತುಂಬ ಮೂವೀಸ್ ಮಾಡಿದ್ದಾರೆ, ಆ್ಯಕ್ಷನ್ ಮೂವೀಸ್. ನನಗೆ ನನ್ನ ಕಂಪ್ಯಾರಿಟಿವ್ಲಿ 1-2 ಅಷ್ಟೇ ನನ್ನ ಲೆಕ್ಕ. ಬಟ್ ಒಂದು ಪ್ರಯತ್ನ ಇದೆ ಖಂಡಿತ. ಅವ್ರು ತುಂಬ ಪ್ರೋತ್ಸಾಹ. ಬಟ್ ಯಾ, ಮಾಡಬೇಕಂದ್ರೆ ಚೆನ್ನಾಗಿ ಮಾಡಬೇಕಂತ ನನಗೆ ಒಂದು. ಸೊ ಆ್ಯಕ್ಷನ್ ಮಾಡಬೇಕಂದ್ರೆ ಒಂದು ಮೂವಿ ಆಗಲಿ ಅದು ಕನ್ವಿನ್ಸಿಂಗ್ ಆಗಿರಬೇಕು. ಸೊ ನೆನ್ನೆ ಉಪೇಂದ್ರ ಅವ್ರು ನೋಡಿ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದರು. ಸೊ ಅವರಿಂದ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಈವನ್ ಉಗ್ರಾವತಾರ ನೋಡಿನೂ ಹೇಳಿದರು. ನೆನ್ನೆ ಅವ್ರು ಹೇಳಿದರು, ಆ್ಯಕ್ಷನ್ 2-3 ಸತಿ ಹೇಳಿದರು, ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಪ್ರಿಯಾಂಕಾ ಮೇಡಮ್, ಇನ್ನೊಂದು ವಿಚಾರ, ಡಿಟೆಕ್ಟಿವ್ ತೀಕ್ಷ್ಣದ್ದು ಒಂದು ಟೈಟಲ್ ಪೋಸ್ಟರ್ಸ್ ರಿಲೀಸು ಕಲಾವಿದರ ಸಂಘದಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಉಪ್ಪಿ ಸರ್ ಅದನ್ನ ಲಾಂಚ್ ಮಾಡಿದ್ದು. ಟೈಮಲ್ಲಿ ಒಂದಿಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ರು, ಅಂದ್ರೆ ಡಿಟೆಕ್ಟಿವ್ ತೀಕ್ಷ್ಣ ಮನೆಯಲ್ಲೂ ಕೂಡ ತುಂಬಾ ಇರ್ತಾರೆ ಅಂತ. ಸೊ ನಿಮಗೆ ಈ ಕ್ಷಣ ನೆನ್ಸೋದಾದ್ರೆ? ಯಾ, ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳೆಲ್ಲ ಸ್ವಲ್ಪ ಡಿಟೆಕ್ಟಿವ್ ವರ್ಕ್ ಮಾಡಬೇಕಾಗತ್ತೆ ಅಲ್ವಾ, ನೈಜ ಜೀವನದಲ್ಲಿ. ಮನೆ ಬಗ್ಗೆ ಏನು ನಡೀತಾ ಇದೆ, ಏನು ಹಿಂಗೆ ಅಂತ. ನನಗೆ ಆ್ಯಕ್ಚುಲಿ ಒಂದು ವಸ್ತು ಮಿಸ್ ಆಗಿದ್ರೆ ಗೊತ್ತಿರುತ್ತೆ ಮನೆಯಲ್ಲಿ. ಬಿಕಾಸ್ ನಾನು ತುಂಬ ಪ್ರೀತಿಯಿಂದ ಎಲ್ಲ ತೊಗೊಂಬಂದು ಕಲೆಕ್ಟ್ ಮಾಡಿರ್ತೀನಿ. ಆ್ಯಂಡ್ ನನ್ನ ಸ್ಟಾಫ್ ಕೂಡ ಹೇಳ್ತಾರೆ, ಲೈಕ್ ಒಂದು ಮೇಕಪ್ ಐಟಮ್ ಮಿಸ್ ಆಗಿದ್ರೆ ಮ್ಯಾಮ್ ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ತಕ್ಷಣ ಕೇಳ್ತೀನಿ ಅದು ಎಲ್ಲೋಯ್ತು ಅಂತ. ಬಿಕಾಸ್ ಐ ಥಿಂಕ್ ನಮ್ಮದು ಪರ್ಸ್ನಲ್ ಇಂಟ್ರೆಸ್ಟ್ ಸ್ವಲ್ಪ ಡೀಟೇಲಾಗಿ ನಾವು ಜನರಲಿ ಹೆಣ್ಮಕ್ಳು ನಾವು ಡೀಟೇಲಾಗಿ ವರ್ಕ್ ಮಾಡ್ತೀವಿ. ಸೊ ನಮ್ಮ ಬಟ್ಟೆ ಬಗ್ಗೆ, ಮನೇಲಿ ಏನು ಅಡುಗೆ ಆಗ್ತಿದೆ, ಏನು ವಸ್ತುಗಳು, ಇದೆಲ್ಲ ನಮಗೆ ಪ್ರಾಪರಾಗಿ ಗೊತ್ತಿರುತ್ತೆ ಅಲ್ವಾ. ಆ್ಯಂಡ್ ನಮ್ಮ ಹಸ್ಬೆಂಡ್ ಯಾರಿಗೆ ಮೆಸೇಜ್ ಮಾಡ್ತಿದ್ದಾರೆ ಜಸ್ಟ್ ಕಿಡಿಂಗ್ ಅಷ್ಟೆಲ್ಲ ಮಾಡಲ್ಲ. ಬಟ್ ಯಾ, ನಮಗೆ ಯೂಶಲಿ ಒಂದು 6 ಸೆನ್ಸ್ ಕೂಡ ಇರುತ್ತೆ. ಬಟ್ ಉಪ್ಪಿ ಸರ್ ತುಂಬಾ ಪ್ರೀತಿ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಪ್ರಿಯಾಂಕಾ ಮೇಡಮ್ ಹೆಸರು ಹೇಳ್ತಾರೆ. ಹೌದಾ? ಓ, ಓಕೆ. ನನ್ನ ಇಂಟರ್ವ್ಯೂ ಪ್ರತಿ ಕ್ಷಣ ನಾನೇ ಕೇಳ್ತೀನಿ ನಿಮ್ಮ ಬಗ್ಗೆ ಒಂದಿಷ್ಟು ಪ್ರಶ್ನೆ. ಅವಾಗ ಅವರೆಲ್ಲ ಡೀಟೇಲಿಂಗ್ ಆಗಿ ಹೇಳ್ತಾರೆ, ಮನೆ ನಿಭಾಯಿಸೋದಾಗಿರ್ಬೋದು, ಮಕ್ಕಳು ಎಲ್ಲನ್ನ ನೀವೇ ಜವಾಬ್ದಾರಿ ವಹಿಸೋದ್ರ ಬಗ್ಗೆ ಜಾಸ್ತಿ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಬಹುಶಃ ನನ್ನ ಬಗ್ಗೆ ಗೊತ್ತಾಗಬೇಕಂದ್ರೆ ಅವ್ರದ್ದು ಇಂಟರ್ವ್ಯೂ ಇರುತ್ತೆ, ಅವ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ನಂದು ಇಂಟರ್ವ್ಯೂ ಇರುತ್ತೆ. ನಾನು ಬರೀ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಬಟ್ ಯಾ, ದ್ಯಾಟ್ಸ್ ಸ್ವೀಟ್ ಆಫ್ ಹಿಮ್ ಆ್ಯಕ್ಚುಲಿ. ಬಟ್ ಹೌದು, ಆ್ಯಕ್ಚುಲಿ ಅವರ ಏನಂದರೆ ಮನೇಲಿ ನಮ್ಮ ಬಗ್ಗೆ ಮಾತಾಡಲ್ಲ, ಆಚೆನೇ ಮಾತಾಡ್ತಾರಲ್ವ, ಅದಕ್ಕೆ ನಮಗೆ ಗೊತ್ತಾಗಲ್ಲ. ಬಟ್ ನಾವು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಕಪ್ಪಲ್ ಅಂತಾನೆ ಹೇಳ್ಬೋದು ನಿಮ್ಮಿಬ್ಬರನ್ನೇ. ಯಾಕಂದ್ರೆ ನಿಮ್ಮ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಅಥವಾ ನಿಮ್ಮ ಸಿನಿಮಾದಲ್ಲೂ ಉಪ್ಪಿ ಸರ್ ಒಂದು ಪಾಲು ಇದ್ದೇ ಇರುತ್ತೆ. ಅಥವಾ ಅವರ ಸಿನಿಮಾಕ್ಕೂ ನೀವು ಪ್ರತಿ ಸಲ ಹಿಂಬದಿಯಿಂದ ಸಾಥ್ ಕೊಡ್ತಾನೆ ಬರ್ತಿದ್ದೀರಾ. ತುಂಬ ರೇರ್ ಅನಿಸುತ್ತೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಕಪಲ್ಗಳು. ಓ, ಥ್ಯಾಂಕ್ ಯು, ಟಚ್ ವುಡ್. ಇಲ್ಲ, ಅದು ತುಂಬ ಮುಖ್ಯ ನನಗೆ. ಆ್ಯಕ್ಚುಲಿ 2-3 ಇಯರ್ಸ್ ನಾವು ವರ್ಕ್ ಮಾಡ್ತೀವಿ ಒಂದೊಂದು ಮೂವಿನಲ್ಲಿ. 2-3 ಅವರ್ಸ್ ಮೂವಿಗೆ 2-3 ಇಯರ್ಸ್ ನಾವು ಜೀವನದ್ದು ಟೈಮ್ ಕೊಡಬೇಕಾಗತ್ತೆ. ಸೊ ನನಗೆ ತುಂಬ ಮುಖ್ಯ ಅಂದರೆ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆ್ಯಂಡ್ ನನ್ನ ಆಡಿಯನ್ಸು. ಸೊ ಅವರೆಲ್ಲ ನೋಡಬೇಕಂದ್ರೆ ನನಗೆ ಲೈಕ್ ಅದು ಒಂದು ಕಾಯ್ತಾ ಇರ್ತೀವಿ ಆ ಮೂಮೆಂಟ್ಗೆ, ಅವ್ರಿಗೆ ಏನು ಅನಿಸ್ತು. ಸೊ ಎಸ್ಪೆಷಲಿ ಉಪೇಂದ್ರ ಅವರು, ಅದೇ ನಾನು ಮುಂಚೆನೂ ಹೇಳಿದೆ, ಆ್ಯಸ್ ಅ ಡೈರೆಕ್ಟರ್ ಕೂಡ ಅವ್ರದ್ದು ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ನನಗೆ.
ಬಿಕಾಸ್ ಆ್ಯಸ್ ಅ ಹಸ್ಬೆಂಡ್ ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬೋದು, ಬಟ್ ಆ್ಯಸ್ ಅ ಡೈರೆಕ್ಟರ್ ಅವ್ರಿಗೆ ಹೆಂಗೆ ಅನಿಸ್ತು ಅಂತ ನನಗೆ ಅದು ತುಂಬ ಖುಷಿ ಕೊಡುತ್ತೆ ಆ್ಯಸ್ ಅನ್ ಆ್ಯಕ್ಟರ್. ಬಿಕಾಸ್ ನಮ್ಮ ಮನೇಲಿ ತುಂಬ ಜನ ಸಿನಿಮಾ ಫೀಲ್ಡಲ್ಲಿದ್ದಾರೆ. ಸೊ ಅವ್ರು ಬಂದು ಒಂದು ಆಶಿಸಿದ್ರೆ, ಅವ್ರು ಬಂದು ಒಂದು ಅವ್ರಿಗೆ ಏನು ಅನಿಸ್ತು ಮೂವಿ ನೋಡಿದೆ ಹೇಳಿದರೆ ಬಹುಶಃ ನೆಕ್ಸ್ಟ್ ಮೂವಿನ ನಾವೇನೋ ಬೆಟರ್ಮೆಂಟ್ ಮಾಡ್ಬೋದು, ಅಥವಾ ಏನಾದ್ರು ತಪ್ಪಿದ್ರೆ ಅದನ್ನು ತಿದ್ಕೋಬೋದು. ಸೊ ಅದು ತುಂಬ ಇಂಪಾರ್ಟೆಂಟ್, ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ನನಗೆ. ಮೇಡಮ್, ಈಗ ಡಿಟೆಕ್ಟಿವ್ ದೀಕ್ಷಣ ಬಗ್ಗೆ ಮಾತಾಡೋದಿದ್ರೆ ಪಾತ್ರದ ಹೆಸರಾಗಿರ್ಬೋದು, ನೀವು ಏನು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಕ್ಕೆ ಹೊರಟಿದ್ದೀರಾ ಅಂತ? ಅದು ಮೂವಿ ನೋಡಬೇಕಾಗತ್ತೆ. ನನ್ನ ಸ್ಟೋರಿ ಎಲ್ಲ ಹೇಳಿಬಿಟ್ರೆ ಆಗಲೇ ಟ್ರೇಲರಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಬಟ್ ತೀಕ್ಷ್ಣದು ಇದು ಫಸ್ಟ್ ಪಾರ್ಟು. ಮೂವಿ ಚೆನ್ನಾಗಿದ್ರೆ ಒಂದು ಫ್ರಾಂಚೈಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಇದರಲ್ಲಿ ತೀಕ್ಷ್ಣ ಇಂಟ್ರೊಡಕ್ಷನ್ ಕೂಡ ಇದೆ, ಅವ್ರು ಹೇಗೆ ತೀಕ್ಷ್ಣ ಆದರು. ಆಮೇಲೆ ನೆಕ್ಸ್ಟು ಒಂದು ಸ್ಮಗ್ಲರ್ ಬಗ್ಗೆ ಇದೆ, ಹಿಂಗೆ ಅದು ಒಂದು ಕೇಸ್ ಸಾಲ್ವ್ ಆಗುತ್ತೆ, ಯಾವ ರೀತಿ ಅವರು ಪ್ಲ್ಯಾನ್ ಮಾಡಿ ಹೆಂಗೆ ಸಾಲ್ವ್ ಮಾಡ್ತಾರೆ. ಸ್ವಲ್ಪ ಆ್ಯಕ್ಷನ್ ಕೂಡ ಇದೆ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ. ಪ್ರಿಯಾಂಕಾ ಮೇಡಮ್ಗೆ ಆ್ಯಕ್ಷನ್ ಎಲ್ಲ ಕಷ್ಟ ಅಲ್ಲ ಅನ್ಸುತ್ತೆ, ಯಾಕಂದರೆ ಹಿಂದಿನ ಸಿನಿಮಾದಲ್ಲೂ ಆ್ಯಕ್ಷನ್ ಮಾಡಿದ್ದೀರಾ, ಇದು ಕಷ್ಟ ಅನಿಸಿಲ್ವೇನು? ಇನ್ ದ ಸೆನ್ಸ್ ಆ್ಯಕ್ಷನ್ ಲೈಕ್ ನಾನು ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿಲ್ಲ, ನಾನು ಮಿಡ್ಲ್ ಏಜಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀನಿ ಅಂತ ಖಂಡಿತ ಅದು ಚಾಲೆಂಜಿಂಗೆ. ನನ್ನ ಸ್ಟಂಟ್ಸ್ ಎಲ್ಲ ನಾನೇ ಮಾಡಿದ್ದೀನಿ, ಯಾವುದು ಸ್ಟಂಟ್ ಡಬಲ್ ಇಲ್ಲದೆ. ಸೊ ಅದು ಒಂದು ಚಾಲೆಂಜ್ ಇತ್ತು. ತುಂಬ ಸತಿ ಬಿದ್ದಿದ್ದೀನಿ, ತುಂಬ ಸತಿ ಏಟ್ ಬಿದ್ದಿದೆ. ಬಟ್ ಆ್ಯಕ್ಷನ್ ಮೂವಿ ಮಾಡ್ತೀನಿ, ನಂಗೆ ಏಟ್ ಬೀಳಲ್ಲ ಅಂತ ಅದು ಮೆಂಟಲಿ ರೆಡಿ ಆಗಬೇಕು ನಾವು. ಬಟ್ ತುಂಬ ಪವರ್ಫುಲ್ಲಾಗಿ ಬಂದಿದೆ, ಅದು ಖುಷಿ ಆಗ್ತಿದೆ ನನಗೆ. ಮೇಡಮ್, ಇನ್ನೊಂದು ವಿಚಾರ, ನಿಮ್ಮ ಜೊತೆ ಸಾಕಷ್ಟು ಕಲಾವಿದರು ಕೂಡ ಸಿನಿಮಾದಲ್ಲಿ ಭಾಗಿಯಾಗಿದ್ದಾರೆ. ಪ್ರಿಯಾಂಕಾ ಮೇಡಮ್ ಸೆಟ್ಟಲ್ಲಿದ್ದಾರೆ ಅಂದರೆ ಅದು ಸಪೋರ್ಟಿವ್ ಆಗಿರ್ತಾರೆ ಅನ್ನುವಂಥದ್ದು ಸಹ ಕಲಾವಿದರು ಕೂಡ ಮಾತು. ಸೊ ಎಲ್ಲರ ಜೊತೆ ಹೆಂಗೆ ಮಿಂಗಲ್ ಆಗಿ ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋದ್ರಿ ಅಂತ? ಎಲ್ಲರೂ ತುಂಬ ಇಂಪಾರ್ಟೆಂಟ್. ಸಿನಿಮಾ ಒಂದು ಟೀಮ್ ಎಫರ್ಟ್. ಸೊ ಒಂದು ತಂಡದ್ದು ಎನರ್ಜಿ ತುಂಬ ಇಂಪಾರ್ಟೆಂಟ್, ಬಿಹೈಂಡ್ ದ ಕ್ಯಾಮ್ರಾ ಆಗಲಿ, ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆಗಲಿ. ಸೊ ನಾನು ಒಬ್ಬರು ಎಲ್ಲ ಸೀನ್ಸಲ್ಲಿ ನಾನು ಒಬ್ಬರು ಇರಲ್ಲ, ತುಂಬ ಜನ ಜೊತೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಶ್ರೀಧರ್ ಅವ್ರ ಜೊತೆ ನನಗೆ ಐ ಥಿಂಕ್ ಮೂರನೇ ಅಥವಾ ನಾಲ್ಕನೇ ಚಿತ್ರ. ಸೊ ಅವ್ರ ಜೊತೆ ತುಂಬ ಸೀನ್ಸ್ ಇತ್ತು. ಸೊ ಅವ್ರು ತುಂಬ ತಮ್ಮಿಬ್ರದ್ದು ಟೈಮಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ. ಒಂದಷ್ಟು ಹಲವಾರು ಹೊಸ ಆ್ಯಕ್ಟರ್ಸ್ ಇದ್ದಾರೆ ಮೂವಿನಲ್ಲಿ. ಅವಿನಾಶ್ ಅವರಿದ್ದಾರೆ. ವಿಜಯ್ ಸೂರ್ಯ ಜೊತೆ ಒಂದು ಫೈಟ್ ಮಾಡಿದ್ದೀನಿ, ಅವ್ರದ್ದು ಒಂದು ಕ್ಯಾಮಿಯೋ ಅಪಿಯರೆನ್ಸ್ ಇದೆ. ಸೊ ಇಟ್ ವಾಸ್ ವಂಡರ್ಫುಲ್ ಆ್ಯಕ್ಚುಲಿ. ಬಿಕಾಸ್ ನನಗೆ ಯಾವಾಗ ಅನಿಸುತ್ತೆ ನನ್ನ ಕೋ ಸ್ಟಾರ್ಸ್ ಚೆನ್ನಾಗಿದ್ದರೆ ನನ್ನ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಾಗುತ್ತೆ. ಸೊ ಅವ್ರ ಜೊತೆ ಒಂದು ಎನರ್ಜಿ, ಒಂದು ಸಿನರ್ಜಿ ತುಂಬ ಇಂಪಾರ್ಟೆಂಟ್. ಅವ್ರ ಜೊತೆ ಕಮ್ಯುನಿಕೇಷನ್ ಆ್ಯಂಡ್ ರಿಲೇಷನ್ಶಿಪ್ಪು ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ. ಓಕೆ ಮೇಡಮ್, ಅದು ಗೊತ್ತಾಗುತ್ತೆ, ನೀವು ಕೇವಲ ಸೆಟ್ಟಲ್ಲಿ ಮಾತ್ರ ಅಲ್ಲ, ಎಲ್ಲರ ಜೊತೆ ಮಾಧ್ಯಮದವರು ಕೂಡ ಜೊತೆ ಅಷ್ಟೇ ಫ್ರೆಂಡ್ಲಿ ಆಗಿರ್ತೀರಾ. ಒಂದು ಕಾಲ್ ಮಾಡಿದಾಗಲೂ ನೀಟಾಗಿ ರಿಸೀವ್ ಮಾಡ್ತೀರಾ, ಮಾತಾಡ್ತೀರಾ. ಸೊ ಇದೇ ನಿಮ್ಮನ್ನು ಇಂಡಸ್ಟ್ರಿಯಲ್ಲಿ ಇನ್ನೂ ಮುಂದುವರ್ಸೋಕ್ಕೆ ಕಾರಣ ಅಂತ ಅನಿಸುತ್ತೆ? ಅದೆಲ್ಲ ಗೊತ್ತಿಲ್ಲ, ಬಟ್ ನನಗೆ ಅನಿಸುತ್ತೆ ನಾವು ಒಂದು ದೊಡ್ಡ ಫ್ಯಾಮ್ಲಿ. ಹೇಗೆ ಲೈಕ್ ನೀವು ಇಲ್ಲದೆ ನಮ್ಮ ಮೂವಿದು ಪ್ರಚಾರ ಆಗಲ್ಲ, ಜನಕ್ಕೆ ನಮ್ಮ ಮೂವಿ ಬಗ್ಗೆ ಗೊತ್ತಾಗಲ್ಲ. ನಿಮ್ಮಿಂದನೂ ನನಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ಇವಾಗ ನೀವು ಇವತ್ತು ಬಂದಿದ್ದೀರಾ, ಅದಕ್ಕೆ ನಾನು ಕೂತಿ ಮಾತಾಡ್ತಾ ಇದ್ದೀನಿ, ನನ್ನ ಮೂವಿಗೆ ಪ್ರಚಾರ ಆಗ್ತಿದೆ. ಸೊ ಪ್ರತಿಯೊಬ್ಬರು ತುಂಬ ಮುಖ್ಯ. ನಂದು 50ನೇ ಸಿನಿಮಾ ಅಂದರೆ ಫಾರ್ 25 years 30 years ಜೊತೇಲಿ ಇಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಒಬ್ಬರು ಖಂಡಿತ ನೆಡ್ಕೊಂಡು ಬಂದಿಲ್ಲ. ಸೊ ಆ ಸಪೋರ್ಟಿಂದನೇ ನಾನು ಇವತ್ತು ಮೂವೀಸ್ನಲ್ಲಿ ಇದ್ದೀನಿ. ಆ್ಯಂಡ್ ಸೊ ನಿಮ್ಮ ಎನರ್ಜಿ ಕೂಡ ತುಂಬ ಇಂಪಾರ್ಟೆಂಟ್ ನನಗೆ. ಸೊ ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಐ ಫೀಲ್ ಲೈಕ್ ವಿ ಆರ್ ಆಲ್ ಅ ಟೀಮ್. ಐ ನೆವರ್ ಥಿಂಕ್ ನೀವು ನನಗಿಂತ ಸೆಪ್ರೇಟು. ಹೇಗೆ ನಮ್ಮ ಮನೆಯಲ್ಲಿ ಒಂದು ಫ್ಯಾಮ್ಲಿ, ಯು ಆರ್ ಆಲ್ಸೋ ಲೈಕ್ ಮೈ ಫ್ಯಾಮ್ಲಿ. ಸೊ ನಾನು ಯಾವಾಗ ಹಂಗೆ ಅನಿಸುತ್ತೆ. ಮೇಡಮ್, ಇದರ ಜೊತೆಗೆ ನಿಮ್ಮ ಒಂದು ಕಾರ್ಯಕ್ಕೆ ಮೆಚ್ಚಲೇಬೇಕು ಮೇಡಮ್, ಯಾಕಂದರೆ ಇದಕ್ಕೆ ಮೂರು ಜನ ನಿರ್ಮಾಪಕರಿದ್ದರು, ಕೆಲಸ ಮಾಡಿದ್ದಾರೆ. ಬಟ್ ಒಬ್ಬರು ನಿರ್ಮಾಪಕರು ಕೂಡ ತೀರ್ ಹೋದರು. ಆದರೂ ಕೂಡ ಒಂದಿಷ್ಟು ಅಂದರೆ ಇನ್ನಿಬ್ಬರು ಸಿನಿಮಾ ತಂಡ ಸ್ವಲ್ಪ ಆಚೆ ಈಚೆ ಆಗದೆ ಪ್ರಿಯಾಂಕಾ ಮೇಡಮೇ ಇದಕ್ಕೆ ಮುಂದೆ ನಿಂತು ಸಿನಿಮಾನ ರಿಲೀಸ್ ಮಾಡ್ಕೊಡ್ತಿದ್ದೀನಿ ಅನ್ನೋ ಒಂದು ಭರವಸೆನ ಕೂಡ ಕೊಟ್ಟಿದ್ದೀನಂತೆ. ಸೊ ಈ ಮಾತು ಹರಿದಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ರಿಲೀಸ್ ಮಾಡ್ತಾ ಇರೋದು ನಮ್ಮ ಪ್ರೊಡ್ಯೂಸರ್ಸೇ. ನನ್ನ ಜೊತೇಲಿ ಪ್ರಚಾರ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಅಲ್ಲದೆ ನಾನು ಫೈನಾನ್ಷಿಯಲಿ ಇನ್ವಾಲ್ವ್ ಆಗಲಿಲ್ಲ. ಬಟ್ ಖಂಡಿತ ಪ್ರಸನ್ನ ಸರ್ ಆ್ಯಕ್ಚುಲಿ ತುಂಬ ಒಳ್ಳೆಯವರು. ಹಿ ವಾಸ್ ಓನ್ಲಿ 56 years old. ಅವ್ರಿಗೆ ಸಡನ್ಲಿ ಇನ್ಫೆಕ್ಷನ್ ಆಯಿತು. ಲಾಸ್ಟ್ ವೀಕ್ ಹಿ ಪಾಸ್ಡ್ ಅವೇ. ಸೊ ನಮ್ಮೆಲ್ಲರಿಗೆ ತುಂಬ ಶಾಕಿಂಗ್ ಅದು. ಬಿಕಾಸ್ ಅವರು ತುಂಬ ಆಸೆ ಪಟ್ಟಿರೋ ಮೂವಿ ಇದು. ಅವರು 2 yearsಯಿಂದ ಓಡಾಡ್ತಾಯಿದ್ರು ಈ ಮೂವಿನ ರಿಲೀಸ್ ಮಾಡಬೇಕಂತ ಎಲ್ಲ ಕಡೆ. ಸೊ ನಮಗೇನೋ ಅದು ಡೈಜೆಸ್ಟೇ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಈ ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಜಡ್ಜ್ ಪಾತ್ರ ಮಾಡಿದ್ದಾರೆ. ಅವ್ರ ಮಗ ನನ್ನ ಅಸಿಸ್ಟೆಂಟ್ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಒಂದು ಸಣ್ಣ ಇನ್ಫೆಕ್ಷನಿಂದ ಒಂದು ವಾರಲ್ಲಿ ಹಿಂಗೆ ಆಗಿಬಿಡುತ್ತೆ ಅಂತ ನಮಗೆ ತುಂಬ ಶಾಕ್. ಆ್ಯಕ್ಚುಲಿ ಲಾಸ್ಟ್ ಸಂಡೇ ಆಗಿರೋದು ನಾವು ಹಾಸ್ಪಿಟಲಲ್ಲಿ ಇದ್ವಿ ಮಂಡೇ. ಐ ಡೋಂಟ್ ನೋ ವಾಟ್ ಟು ಸೇ. ಆ್ಯಕ್ಚುಲಿ ಜೀವನ ತುಂಬ ಚಿಕ್ಕದು ಅನಿಸ್ಬಿರುತ್ತೆ. ಆ್ಯಂಡ್ ಐ ಹೋಪ್ ದ್ಯಾಟ್ ಮೂವಿ ರಿಲೀಸ್ ಆಗ್ತಿದೆ ಈಗ. ಸೊ ಅವ್ರ ಆತ್ಮಗೆ ಶಾಂತಿ ಸಿಗಲಿ ಅಂತ ಅಷ್ಟೇ.
ಮೇಡಮ್, ಕೊನೆಯದಾಗಿ 50ನೇ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ ಪೋಸ್ಟರ್ ರಿಲೀಸ್ ಮಾಡಿದಾಗಲೇ ಅದನ್ನು ಹೇಳ್ಕೊಂಡಿದ್ರಿ, ಜೊತೆಗೆ ಉಪ್ಪಿ ಸರ್ ಕೂಡ ಇದ್ರು. ಈ 15th ಸಿನಿಮಾಕ್ಕೆ ಉಪ್ಪಿ ಸರ್ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ ಏನಾದರೂ ಹೇಳಿದಾರ? ಅವ್ರು ಬಂದಿರೋದು ಗಿಫ್ಟ್ ನೆನ್ನೆ. ಅವ್ರದ್ದು ಫೀಡ್ಬ್ಯಾಕ್ ಗಿಫ್ಟು, ಅವ್ರ ಸಪೋರ್ಟೇ ಗಿಫ್ಟ್ ನನಗೆ. ಇಲ್ಲಾಂದರೆ ನನಗೆ 50 ಮೂವೀಸ್ ಸಾಧ್ಯನೇ ಆಗ್ತಾಯಿಲ್ಲ. ಅದರಲ್ಲಿ ಹೆಚ್ಚಾಗಿ ಐ ಥಿಂಕ್ ಕನ್ನಡದಲ್ಲಿ ನಾನು ಮದುವೆ ನಂತರ ಮಾಡಿದ್ದೀನಿ. ಮದುವೆಗಿಂತ ಮುಂಚೆ 2 ಮೂವಿ ರಿಲೀಸ್ ಆಗಿತ್ತು. ಮದುವೆ ನಂತರ ಐ ಥಿಂಕ್ ಇನ್ನೂ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಖಂಡಿತ ಫ್ಯಾಮಿಲಿ ಸಪೋರ್ಟಿಂದಾನೆ. ಆ್ಯಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಖಂಡಿತ ಸರ್ಪ್ರೈಸ್ ಕೊಡಬೇಕಂದ್ರೆ ಕೊಡಿ, ನೋ ಪ್ರಾಬ್ಲಮ್. ಇದನ್ನ ಹೊರತುಪಡಿಸಿ ಸಿನಿಮಾ ವಿಚಾರ ಬಿಟ್ಟು ನಿಮ್ಮ ಮಗ ಇಂಡಸ್ಟ್ರಿಯಲ್ಲಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ, ಶೂಟಿಂಗ್ ಕೂಡ ನಡೀತಿದೆ, 2 ಸಿನಿಮಾ ಅಂತೆ ಸುದ್ದಿ ಇದೆ. ನನಗಂತೂ ಗೊತ್ತಿಲ್ಲ, ಒಂದು ಸಿನಿಮಾ ಆಗ್ತಾ ಇದೆ, ಇನ್ನೊಂದು ಸಿನಿಮಾ ಕೂಡ ಮಾತುಕತೆಯಲ್ಲಿ ಇದೆ ಅನ್ನುವಂಥ ಸುದ್ದಿ ಇದೆ. ಇದ್ರ ಬಗ್ಗೆ ಹೇಳೋದು? ಒಂದು ಸಿನಿಮಾ ನಡೀತಿದೆ ಇವಾಗಲೇ, ಆಲ್ಮೋಸ್ಟ್ 45 ಡೇಸ್ ಶೂಟಿಂಗ್ ಆಗಿದೆ. ಸೊ ಒಂದು 50% ಕಂಪ್ಲೀಟ್ ಆಗಿದೆ. ಇನ್ನೊಂದು ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡಬೇಕು. ನಾನು ಸ್ವಲ್ಪ 1 ವೀಕ್ ಬ್ರೇಕ್ ತೊಗೊಂಡಿದ್ದೀನಿ, ಬಿಕಾಸ್ ನನ್ನ ರಿಲೀಸ್ ಇತ್ತು. ಬಟ್ ನಾನು ತುಂಬ ಇನ್ವಾಲ್ವ್ ಆಗಿದ್ದೀನಿ. ಪುರುಷೋತ್ತಮ್ ಸರ್ ಇದ್ದಾರೆ, ಪ್ರೊಡ್ಯೂಸರ್ಸ್ ಇದ್ದಾರೆ, ಸ್ನೇಹ ಆ್ಯಂಡ್ ಅಭಿಷೇಕ್. ತುಂಬ ಚೆನ್ನಾಗಿ ನಡೀತಾ ಇದೆ. ಐ ಕ್ಯಾಂಟ್ ವೇಟ್ ಫಾರ್ ಪೀಪಲ್ ಟು ಸಿ ದ ಫಸ್ಟ್ ಲುಕ್. ಇನ್ನೊಂದು ಸಿನಿಮಾ ಏನು ಒಪ್ಕೊಂಡಿದ್ದಾರೆ ಅಂತ ಸರ್? ಇಲ್ಲ, ಇನ್ನೊಂದು 2-3 ಮೂವೀಸ್ ಬಂದಿದೆ, ಬಟ್ ಇನ್ನೂ ಒಪ್ಕೊಂಡಿಲ್ಲ. ಇದು ಫಸ್ಟ್ ಮುಗೀಲಿ ಅಂತ ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದಾನೆ ಅವನು. ಮಗ ಆಯ್ತು, ಮಗಳು ಯಾವಾಗ? ಮಗಳಿಗೆ ಮೂವಿನಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವಳು ತುಂಬ ಚೆನ್ನಾಗಿ ಕುಕ್ಕಿಂಗ್ ಎಲ್ಲ ಮಾಡ್ತಿದ್ದಾರೆ. ಈಗ ಅಸಿಸ್ಟೆಂಟ್ ಡಿರೆಕ್ಷನ್ ಮುಗಿಸ್ಬಿಟ್ಟು ಬಂದಿದ್ದಾಳೆ ಬಾಂಬೆಯಿಂದ. ಅವಳು ಕಲಿನರಿ ಫುಡ್ ಸಂಬಂಧಪಟ್ಟ ಏನಾದ್ರು ಮಾಡಬೇಕು ಅಂತ ಇದ್ದಾರೆ. ಈಗ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇಲ್ಲ. ಶಿ ಇಸ್ ವೆರಿ ಶೈ. ತುಂಬ ಆಫರ್ಸ್ ಬರ್ತಿದೆ, ನನಗೆ ಬೇಜಾರಾಗ್ತಿದೆ, ಬಟ್ ಒಪ್ಕೊತಾ ಇಲ್ಲ. ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಸಿ ಮೇಡಮ್. ನಾನು ತುಂಬ ಹೇಳ್ತಾನೆ ಇದ್ದೀನಿ. ಐ ಹೋಪ್ ದಟ್ 2-3 ಇಯರ್ಸ್ ನಂತರ ಏನೋ ಮೈಂಡ್ ಚೇಂಜ್ ಆಗ್ಬೋದು. ಬಟ್ ಸದ್ಯಕ್ಕೆ ಶಿ ಇಸ್ ವೆರಿ ಶೈ. ನೆನ್ನೆ ಪ್ರೀಮಿಯರ್ಗೆ ಬಂದಿಲ್ಲ, ತುಂಬ ಶೈ ಅವಳು. ಇದು ಹೊರತುಪಡಿಸಿ ಉಪ್ಪಿ ಸರ್ ಅಣ್ಣನ ಮಗನ ಮದುವೆ ನಿಶ್ಚಯವಾಗಿದೆ. ಮದುವೆ ಪ್ರಿಪರೇಷನ್ನು ಅಲ್ಲಿ ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತ? ಅದು ಕೂಡ ನಡೀತಾ ಇದೆ. ಎಲ್ಲ ವಿಡಿಯೋ ಕಾಲಲ್ಲಿ ನಡೀತಾ ಇದೆ, ಶಾಪಿಂಗ್ ಎಲ್ಲ. ಆ್ಯಕ್ಚುಲಿ ಇವತ್ತು ನನ್ನ ಸಿಸ್ಟರ್ನೋ ಬರ್ತಿದ್ದಾಳೆ. ಇವತ್ತು 2 hours ಸ್ವಲ್ಪ ಸ್ಯಾರಿ ಸಿಲೆಕ್ಷನ್ ಎಲ್ಲ ಇದೆ ನಮ್ಮದು. ನಿಮ್ಗೆ ಗೊತ್ತಲ್ವ, ಹೆಣ್ಮಕ್ಳಿಗೆ ನಮಗೆ ಅದೆಲ್ಲ ಇದ್ದೇ ಇರುತ್ತೆ. ಅದು ಕೂಡ ನಡೀತಾ ಇದೆ. ವಿ ಆರ್ ವೆರಿ ಎಕ್ಸೈಟೆಡ್. ಇನ್ನು ಬಂದಾಯಿತು ಆಲ್ಮೋಸ್ಟ್ ನವೆಂಬರ್. ಸೊ ತುಂಬ ಖುಷಿ ಆಗ್ತಿದೆ. ಎಷ್ಟು ದಿನ ನಂತರ ಮನೆಯಲ್ಲಿ ಮದುವೆ ಅಂದರೆ ವಿ ಆರ್ ವೆರಿ ಹ್ಯಾಪಿ. ಸ್ಪಾರ್ಕ್, ನಿಮ್ಮ ಉಪ್ಪಿ ಸರ್ ಅಣ್ಣನ ಮಗಂದು ಸ್ಪಾರ್ಕ್ ಸಿನಿಮಾದ ಹಾಡು ಕೂಡ ರಿಲೀಸ್ ಆಯಿತು. ನಿರಂಜನ್ ಅವ್ರದ್ದು ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ನಿಮ್ಮ ಹತ್ರ ಏನಾದರೂ ಡ್ಯಾನ್ಸ್ ಮಾಡಿ ಅಂತ ಏನಾದರೂ ಹೇಳಿದಾರಾ? ಶಕ್ಕಲಕ ಸಾಂಗ್ ತುಂಬ ಚೆನ್ನಾಗಿದೆ. ಹೌದು, ಎಲ್ರಿಗೂ ಹೇಳಿದಾರಲ್ಲ ರೀಲ್ಸ್ ಮಾಡಿ ಅಂತ. ನಾವು ಆ ಥರ ಮಾಡೋಕ್ಕಾಗತ್ತಾ, ನೀವು ಹೇಳಿ. ನೋಡೋಣ, ಉಪೇಂದ್ರ ಅವ್ರು ಜಾಯಿನ್ ಮಾಡಿದರೆ ಮಾಡ್ಬೋದು. ಮೇಡಮ್, ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಸೊ ಏನು ಹೇಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ಅವ್ರಿಗೆ ಅಭಿನಂದನೆಗಳು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಎಲ್ಲ ಚಿತ್ರನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಜಾನರ್ಸು, ಹಾರರ್ ಆಗಲಿ, ಆ್ಯಕ್ಷನ್ ಆಗಲಿ, ಫ್ಯಾಮ್ಲಿ ಜಾನರ್ ಆಗಲಿ, ನನ್ನ ಮೂವೀಸ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಮೂವಿ ಕೂಡ ಚಿತ್ರಮಂದಿರಕ್ಕೆ ಬಂದು ನೋಡಿ. ಇದು ಒಂದು ಹೊಸ ರೀತಿ, ಸ್ಯಾಂಡಲ್ವುಡಲ್ಲಿ ಒಂದು ಹೊಸ ಜಾನರ್. ಆ್ಯಕ್ಚುಲಿ ಫೀಮೇಲ್ ಡಿಟೆಕ್ಟಿವ್ ಯಾರೂ ಮಾಡಿರಲಿಲ್ಲ. ಸೊ ನಿಮ್ಮ ಸಪೋರ್ಟೇ ಎಲ್ಲ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಪ್ಲ್ಯಾನ್ ಮಾಡ್ಬೋದು ಈ ಥರ ಹೆಚ್ಚೆಚ್ಚಾಗಿ ಹೊಸ ಥರ ಮೂವೀಸು. ಎಸ್ಪೆಷಲಿ ಹೆಣ್ಮಕ್ಳಿಗೆ, ಚಿಕ್ಕ ಹೆಣ್ಮಕ್ಳಿಗೆ, ಮಕ್ಕಳಿಗೆ ಕುಟುಂಬ ಸಮೇತ ನೋಡೋದು ಮೂವಿ ಇದು, ವಿತ್ ಎಂಟರ್ಟೈನ್ಮೆಂಟ್. ಸೊ ಆ ಥರ ಇನ್ನೂ ತುಂಬ ಮೂವೀಸ್ ಬರುತ್ತೆ, ಬಟ್ ಅದರಲ್ಲಿ ಸ್ವಲ್ಪ ಬೇರೆ ಥರ ಕಾಂಟೆಂಟ್ ಇರುತ್ತೆ, ಮಕ್ಕಳ ಜೊತೆ ನೋಡೋಕ್ಕಾಗಲ್ಲ. ಸೊ ಇದು ಸಂಪೂರ್ಣವಾಗಿ ಕ್ಲೀನಾಗಿದೆ. ಒಂದು ಆ ಥರ ಏನೂ ಇಲ್ಲ. ಸೊ ನೀಟಾಗಿ ಬಂದು ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು. ನನ್ನ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ ಈ ಕ್ಯಾರೆಕ್ಟರಿಂದ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮದುವೆಗಿಂತ ಮುಂಚೆ 2 ಸಿನಿಮಾದಲ್ಲಿ ಅಭಿನಯಿಸಿದಂಥ ಪ್ರಿಯಾಂಕಾ ಉಪೇಂದ್ರ ಅವರು ಮದುವೆ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸದ್ಯಕ್ಕೆ ಅವರ 50ನೇ ಸಿನಿಮಾಕ್ಕೆ ಬಂದು ತಲುಪಿದ್ದಾರೆ, ಅದೇ ಡಿಟೆಕ್ಟಿವ್ ತೀಕ್ಷ್ಣ. ಆ ಸಿನಿಮಾದಲ್ಲಿ ಒಂದಿಷ್ಟು ಸಸ್ಪೆನ್ಸ್ ಇಟ್ಕೊಂಡು, ಒಂದಿಷ್ಟು ಕ್ಯಾರೆಕ್ಟರನ್ನು ನರೇಟ್ ಮಾಡಿಕೊಂಡು, ಒಂದೊಳ್ಳೆ ಸ್ಟೋರಿ ಮೂಲಕ ಪ್ರೇಕ್ಷಕರ ಎದುರು ಬರ್ತಾ ಇದ್ದಾರೆ. ಸೊ ಹೇಗಿರುತ್ತೆ ಸಿನಿಮಾ ಅನ್ನೋದು ಥಿಯೇಟ್ರಲ್ಲೇ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.